ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೌತ್ ಇಂಡಿಯನ್ ಪಲ್ಯಗಳ ಸೀರೀಸಲ್ಲಿ ಇವತ್ತು ನಾನು ಮಡಿಕೆ ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ. ಪ್ರತಿದಿನ ಒಂದೇ ರೀತಿಯಾದ ಪಲ್ಯ ಅಂದರೆ ತರಕಾರಿ ಪಲ್ಯ ಇಲ್ಲಾಂದರೆ ಸಾಗು ದಾಲ್ ಇದೇ ರೀತಿ ಮಾಡ್ತಾ ಇರ್ತೀರಾ. ಆದರೆ ಈ ಥರ ಒಂದ್ಸತಿ ಟ್ರೈ ಮಾಡಿ. ಈ ಮಡಿಕೆ ಕಾಳಿನ ಪಲ್ಯ ತುಂಬ ರುಚಿಯಾಗಿರುತ್ತೆ. ಬರೀ 1 ಬಟ್ಲಾಗೋಷ್ಟು ಮಡಿಕೆ ಕಾಳಿಂದ ನೋಡಿ ಇಷ್ಟು ಚೆನ್ನಾಗಿರೋ ಪಲ್ಯ ಮಾಡ್ಬೋದು. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಬಟ್ಲಾಗೋಷ್ಟು ಮಡಿಕೆ ಕಾಳು ತೊಗೊಂಡಿದ್ದೀನಿ. ಸಿಗುತ್ತೆ, ಎಲ್ಲ ಗ್ರಾಸರಿ ಶಾಪ್ಸಲ್ಲೂ ಸಿಗುತ್ತೆ. ಇದು ಮಿನಿಮಮ್ ಅಂದ್ರೆ ಒಂದು 8 ರಿಂದ 10 ಅವರ್ ನೆನೆಸಿದ್ರೆ ಮಾತ್ರ ಇಷ್ಟು ಚೆನ್ನಾಗಾಗೋದು ಪಲ್ಯ. ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈ 1 ಬಟ್ಲಾಗೋಷ್ಟು ಮಡಿಕೆ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಮತ್ತೆ ಒಂದು 2 ವಿಷಲ್ ಹಾಕ್ಸಿ ಅದನ್ನ ಬೇಯಿಸಿ ಕೂಡ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಚೆನ್ನಾಗಿ ಬೆಂದಿದ್ರೆ ಸಾಕು. ಬೇಯಿಸೋವಾಗ ಉಪ್ಪೇನು ಹಾಕಿಲ್ಲ. ಇದಕ್ಕೊಂದು ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಕುಟಾಣಿಗೆ ಒಂದು 4 ರಿಂದ 5 ಆಗೋಷ್ಟು ಬೆಳ್ಳುಳ್ಳಿ ಎಸ್ಲು, ಒಂದು 2-3 ಪೀಸ್ ಆಗೋಷ್ಟು ಶುಂಠಿ, ಒಂದು 3 ರಿಂದ 4 ಆಗೋಷ್ಟು ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಮಾತ್ರ ಹಾಕೋತಾ ಇದ್ದೀನಿ. ಸ್ವಲ್ಪ ದಿಂಡಾಗಿರುತ್ತಲ್ಲ ಆ ರೀತಿ ಕಡ್ಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಆಗೋಷ್ಟು ಎಳ್ಳು ಹಾಕಿ ಅದನ್ನ ಈ ರೀತಿ ಕುಟಾಣಿಯಲ್ಲಿ ಕುಟ್ಟಿ ಒಂದು ಸ್ವಲ್ಪ ತರಿಯಾಗೋದನ್ನ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಕುಟಾಣಿ ಬದಲು ಮಿಕ್ಸಿ ಜಾರಲ್ಲಿ ಕೂಡ ಹಾಕೊಬಹುದು ನೋಡಿ. ಈ ರೀತಿ ಪೇಸ್ಟ್ ಆದ್ರೆ ಸಾಕು, ತರಿಯಾಗಿದ್ರೇನೆ ಸಾಕು ನೋಡಿ. ಈಗ ಒಂದು ಸಿಂಪಲ್ ಮಸಾಲೆ ರೆಡಿಯಾಗಿದೆ. ಒಗ್ಗರಣೆ ಹಾಕೊಳ್ಳೋಣ. ಒಂದು ಪ್ಯಾನ್ಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಇದಾದ್ಮೇಲೆ ನಾವಾಗಲೇ ಜಜ್ಜಿಟ್ಕೊಂಡಿದ್ದೀವಲ್ಲ ಪೇಸ್ಟ್ ಥರ ಮಾಡಿ ಅದನ್ನು ಕೂಡ ಹಾಕಿ ಎಣ್ಣೆಲಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಫ್ಲೇವರ್ ಬರಬೇಕು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮೀಡಿಯಂ ಸೈಜಲ್ಲಿ ಇದ್ರೆ ಸಾಕು. ಅದನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನಾನು 1 ಟೊಮೆಟೊನ ಹಾಕೋತಾ ಇದ್ದೀನಿ. ಅದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗೂ ಇದೆ. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ. ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೊಂದು 1/4 ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಬೇಯಿಸಿಟ್ಕೊಂಡಿದ್ದೀನಲ್ಲ ಮಡಿಕೆ ಕಾಳನ್ನ ಅದನ್ನು ಕೂಡ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕಬೇಡಿ ಬೇಯಿಸೋವಾಗ. 1 ಬಟ್ಲು ಇವಾಗ ಮಡಿಕೆ ಕಾಳು ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ 2 ಬಟ್ಲಾಗೋಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ. ಈ ರೀತಿ ಹಾಕಿದ ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 3-4 ನಿಮಿಷ ಅಂದರೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ. ಈಗ ಪರ್ಫೆಕ್ಟಾಗಿ ಆಗಿದೆ ಮಡಿಕೆ ಕಾಳಿನ ಪಲ್ಯ. ನಾವು ಬೇಯಿಸಿಟ್ಟಿದ್ದೀವಲ್ವ ಅದ್ರ ನೀರು ಕೂಡ ಪರ್ಫೆಕ್ಟಾಗಿ ಯೂಸ್ ಆಗಿದೆ, ಇದಕ್ಕೇನೆ ವೇಸ್ಟ್ ಆಗಿಲ್ಲ. ಚಪಾತಿ ಮಾಡುವಾಗ ಯಾವಾಗಲೂ ತರಕಾರಿ ಪಲ್ಯನೇ ಮಾಡೋ ಬದಲು ಈ ರೀತಿ ಒಂದ್ಸತಿ ಈ ಮಡಿಕೆ ಕಾಳಿನ ಪಲ್ಯ ಮಾಡಿ ತುಂಬ ಇಷ್ಟಪಡ್ತೀರಾ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.